ಅದಕ್ಕೆ ನಮ್ಗೆ ಇನ್ನೂ ನೀರಿಲ್ಲ ಅಂತ ನಂಗೆ ಫೋನ್ ಮಾಡ್ತವ್ರೆ. ಬಟ್ ನಾನೇ ಖುದ್ದಾಗಿ 2-3 ಸಲ ಅಲ್ಲಿ ಇಂಜಿನಿಯರ್ಗೆಲ್ಲ ಮಾತಾಡಿ ಹೋಗಿ ಎಲ್ಲ ನೋಡಿದಾಗ ಅಟೆಂಡ್ ಮಾಡಿದ್ದೀವಿ ಅಂತಾರೆ. ಬಟ್ ತಿರ್ಗಾ ಸಮಸ್ಯೆ. ಆಮೇಲೆ ಸುಮ್ಮನೆ ಗೌರ್ಮೆಂಟು ದುಡ್ಡು ಕೊಡ್ತದೆ ಅಂತ ಹೇಳಿ ಬೋರ್ವೆಲ್ ತೆಗಿಯೋಕ್ಕಿಂತ ನೀರು ನೆಸೆಸಿಟಿ ಇದೆಯಾ, ಆಮೇಲೆ ಅಲ್ಲಿ ತೆಗೆದ್ಮೇಲೆ ಬರಬೇಕು ನೀರು. ಸುಮ್ಮನೆ ತೆಗೆದ್ಬಿಟ್ಟು ನೀರು ಬರ್ದೇವೆ ಸುಮ್ಮನೆ ತೀರಾ ಡೀಪ್ ಹೋಗೋದು ಬರ್ತಲ್ಲ. ಹಂಗಾಗಿ ನಾನು ಹೇಳೋದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿ ಇದೆ, ಅಲ್ಲಿ 100% ನೆಸೆಸಿಟಿ ಇರೋಂಥದ್ದು ಮಾಡಿಸ್ಬೇಕು. ಯಾಕಂದರೆ ಸುಮ್ಮನೆ ಈಗ ನೆನ್ನೆನೂ ಮುಖ್ಯಮಂತ್ರಿಗಳು 1 ಕೋಟಿ ಪ್ರತಿ ತಾಲೂಕು ಕೊಡ್ತೀವಿ ಅಂದರೆ, ಈಗ ಇವತ್ತು ರೆವಿನ್ಯೂ ಮಿನಿಸ್ಟರ್ನ ಅದನ್ನೇ ಹೇಳಿದ್ದಾರೆ. ಅದೆಲ್ಲ ಸರಿ, ಬಟ್ ಅಟ್ ದ ಸೇಮ್ ಟೈಮ್ ನೀರು ಸಿಕ್ಕಬೇಕು. ಆಮೇಲೆ ಅಕ್ಯುರೇಟ್ ಪ್ರಾಬ್ಲಮ್ ಇರಬೇಕು. ಕೆಲವರು ಏನು ಮಾಡ್ತಾರೆ, ಅಲ್ಲೂ ಓಡಿಸ್ತಾರೆ, ನಮ್ಮಲ್ಲಿ ಓಡಿಸ್ಕೊಳ್ಳೋಣ ಅನ್ನೋದು ಬಂದ್ಬಿಡ್ತದೆ. ಅಂದರೆ ನೀರು ಹೊಡೆದ್ರೆ ಇರಲಿ ಮುಂದಕ್ಕೆ ಅಂತ. ಆ ಥರ ಆಗೋದು ಬೇಡ. ಕರೆಕ್ಟ್ ಪ್ರಾಬ್ಲಮ್ಗಳಿದ್ರೆ ಮಾಡೋದು ಸರಿ. ಆಮೇಲೆ ಈಗ ಹೆಂಗಿದ್ರು ನೀವೇ ಆಡಳಿತ ಇದ್ರು, ನಿಮ್ಮಲ್ಲೇ ಪವರ್ ಇದೆ. ಆಡಳಿತ ಅಧಿಕಾರಿಗಳಿಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ನಿಮಗೆ ನೇಮಿಸಿದ್ದಾರೆ. ನಾನು ಹೇಳೋದೇನೆಂದರೆ, ಈಗ ನೀವು ಆ್ಯಸ್ ಪಿ ಡಿ ಒಸ್ ಆ್ಯಂಡ್ ಆ್ಯಸ್ ಲೋಕಲ್ ಇದಾಗಿ ನೀವು ಕೆಲಸ ಮಾಡಿಬಿಟ್ರೆ ಬಹುಶಃ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮುಂಚೆ ಅಂದರೆ ಈಗ ಪ್ರಾಬ್ಲಮ್ ಇತ್ತು, ಆ ಪಾರ್ಟಿಯವರು ಈ ಪಾರ್ಟಿಯವರು ಅವ್ರ ಬೆಂಬಲ ಇವ್ರ ಬೆಂಬಲಿಗರು ಅಂತ. ಈಗ ಏನೂ ಇಲ್ಲದೆ ಇರೋದ್ರಿಂದ ನೀವು ಆರಾಮಾಗಿ ಮೀಟಿಂಗ್ ಮಾಡಿ ಅನ್ನೋದು ಹೇಳ್ತಿರ್ತಾರೆ. ಅದೀಗ ಜನರಲ್ ಕಂಪ್ಲೇಂಟ್ ಥರ ಆಗ್ಬಿಟ್ಟಿದೆ. ಅದು ಸ್ವಲ್ಪ ಕ್ಯಾಂಪ್ಸ್ ಅಂತ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಆಗ್ತಿದ್ದಾರೆ ಸರ್. ಯಾರು ಲೇಟ್ ಬರ್ತಾರೆ ಅವ್ರಿಗೆ ಡೈರೆಕ್ಟ್ ಸ್ಯಾಲ್ರಿನ HRMSಗೆ ಲಿಂಕ್ ಮಾಡ್ತಿದ್ದಾರೆ. ಎಲ್ಲರೂ ಟೈಮಿಗೆ ಬರ್ತಿದ್ದಾರೆ. ಸೊ ಸ್ವಲ್ಪ ಓವರ್ ಕ್ರೌಡ್ ಆದಾಗ ಡಾಕ್ಟರ್ಸು ಪೇಷಂಟ್ ಸಾಮ ನಮ್ಮ ಗುಡ್ಲಪೇಟೆ ಹಾಸ್ಪಿಟ್ಲ್ ಬೆಸ್ಟ್ ಹಾಸ್ಪಿಟ್ಲ್ ಅಂತಲೂ ಹೇಳ್ತಾರೆ. ಬಟ್ ಅಲ್ಲೇ ಸಮಸ್ಯೆ ಇದೆ ಅಂತಾರೆ. ಅದೇ DD ಸರ್ ಬಂದಿದ್ರು ಸರ್, ಮನೆ ನೋಡ್ಕೊಂಡು ಹೋದ್ರು, ಚೆನ್ನಾಗಿದೆ ಎಲ್ಲ. ಡಾಕ್ಟರ್ಸ್ ಇದ್ದಾರೆ. ಪೇಷಂಟ್ ಸ್ವಲ್ಪ ಓವರ್ಲೋಡ್ ಇದೆ. 1000 ಮೇಲೆ ಜನ ಪೇಷಂಟ್ ಬರ್ತಿದ್ದಾರೆ ಸರ್. ಜನ 1000 OPD, ಡೈಲಿ OPD 1000 ಇದೆ ಸರ್. ಓವರಾಲ್ 6000 ಇದೆ. PSC ಎಲ್ಲ ಸೇರಿಸಿದ್ರೆ 5000. ಬರೀ ಜನರಲ್ ಹಾಸ್ಪಿಟ್ಲಲ್ಲೇ 1000 ಜನ ತೋರಿಸ್ಕೊತಿದ್ದಾರೆ ಸರ್. ಸರ್ ಈಗೆಲ್ಲ PG ಹೊರಟೋಗಿದ್ದಾರೆ ಸರ್ 6 ಜನ. ಅದು ಲೆಟರ್ ಎಲ್ಲ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟ್ಗೆ ಆರ್ಡ್ರ್ ಮಾಡಿದ್ದಾರೆ. ಯಾರಾದರೂ ತಗೊಂಡ್ರೆ ಇಮಿಡಿಯೇಟ್ ಆರ್ಡರ್ ಕೊಡ್ತಾರೆ, ಒಂದೇ ದಿವಸದಲ್ಲಿ ಕೊಡ್ತಾರೆ. ಅದೇ MBBS ಡಾಕ್ಟರ್ಸ್ ಸರ್, MBBS ಡಾಕ್ಟರ್ಸು ಮತ್ತು ಕಬ್ಬಳ್ಳಿಯಲ್ಲಿ 2 ಡಾಕ್ಟರ್ಸು. ಇವ್ರಿಗೆ ಇದು ಕೊಟ್ಟಿದ್ದಾರೆ, ಇದು ಪರ್ಮಿಷನ್ ತೊಗೊಂಡಿದ್ದೀವಿ DC ಮೇಡಮಿಂದ. ಯಾರಾದರೂ ಡಾಕ್ಟರ್ಸ್ MBBS ಮಾಡಿ ಆಯಿತು. ಒಂದು ಪ್ಲೇಟ್ ನಮಸ್ತೆ ಸರ್. ಸರ್ ಹಿಂದೇನು ಮೀಟಿಂಗಲ್ಲಿ ಮಾತಾಡಿದ್ವಿ. ನಮ್ಮಲ್ಲಿ ಏನು ಕಮ್ಯುನಿಕೇಬಲ್ ಡಿಸೀಸ್ ಈ ಟೈಮಲ್ಲಿ ಬರುತ್ತೆ. ಆ್ಯಕ್ಚುಲಿ ಮಾನ್ಸೂನ್ ಕಡಿಮೆ ಇದೆ. ಸೊ ಈ ಟೈಮಲ್ಲಿ ಪೀಕ್ ಏನಂದರೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗುತ್ತೆ. ಆದರೆ ಮಾನ್ಸೂನೇ ಕಡಿಮೆ ಇರೋದ್ರಿಂದ ಕೇಸಸ್ ಅಂತ ಈಗ ತನಕ ನಮ್ಮಲ್ಲಿ ಏನು ಬಂದಿಲ್ಲ. ನಮ್ಮಲ್ಲಿ ಏನು ವಾಟರ್ ಸೋರ್ಸಸ್ ಟೋಟಲಿ 2000 ವಾಟರ್ ಸೋರ್ಸಸ್ ಇದೆ. ಅದರಲ್ಲಿ ಮಂತ್ಲಿ ನಾವು H2S ಮೇಲಲ್ಲಿ ಚೆಕ್ ಮಾಡ್ತೀವಿ, ನೀರು ಯಾವ ಪೋರ್ಟೇಬಲ್ ಇದೆಯಾ, ಕುಡಿಯೋಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅಂತ. ಏನು 196 ವಿಲೇಜಸ್ ಇದೆ. ಅಲ್ಲಿ ದೊಡ್ಡ ವಿಲೇಜಸ್ ಇದ್ದರೆ 3 to 4